ಮೋನಿಕಾ ಜೈಲಿನಲ್ಲಿ ಕಳೆದ ದಿನಗಳು ಅವಳ ಮನಸ್ಸಿನಲ್ಲಿ ದ್ವೇಷದ ವಿಷವನ್ನು ಇನ್ನೂ ಹೆಚ್ಚಿಸಿದ್ದವು. ಅವಳು ತನ್ನ ತಂದೆಯ ರಾಜಕೀಯ ಪ್ರಭಾವ ಬಳಸಿ ಸಾಕ್ಷ್ಯಾಧಾರಗಳ ಕೊರತೆಯ ನೆಪದಲ್ಲಿ ಜಾಮೀನು ಪಡೆದು ಹೊರಗೆ ಬರುತ್ತಾಳೆ. ಜೈಲಿನಿಂದ ಹೊರಬಂದ ತಕ್ಷಣ ಅವಳು ನೇರವಾಗಿ ರಾಣನ ಅಡ್ಡಕ್ಕೆ ಹೋಗುತ್ತಾಳೆ. ರಾಣ ಕೂಡ ಶ್ಲೋಕ್ನಿಂದ ಪೆಟ್ಟು ತಿಂದ ಮೇಲೆ ಸೇಡಿಗಾಗಿ ಕಾಯುತ್ತಿದ್ದನು. ಮೋನಿಕಾ ಕ್ರೂರವಾಗಿ ನಗುತ್ತಾ, ಏನೋ ರಾಣ, ನಿನ್ನನ್ನ ಶ್ಲೋಕ್ ಅಷ್ಟೊಂದು ಹೊಡೆದ್ರು ನೀನು ಸುಮ್ಮನೆ ಇದ್ದೀಯಾ? ನನ್ನ ಪ್ಲಾನ್ ರೆಡಿ ಇದೆ. ಈ ಸತಿ ಕೇವಲ ಆರೋಹಿ ಅಷ್ಟೇ ಅಲ್ಲ, ಶ್ಲೋಕ್, ದೀಪು, ರಿಚಾ, ಚೈತ್ರ ಎಲ್ಲರನ್ನೂ ನಡು ರಸ್ತೆಯಲ್ಲಿ ಸ್ಮಶಾನ ಮಾಡ್ತೀನಿ. ಕಾಲೇಜು ಫೆಸ್ಟ್ನ ದಿನವೇ ಅವರ ಕೊನೆಯ ದಿನವಾಗಲಿ. ರಾಣ ಅವಳ ಮಾತಿಗೆ ಒಪ್ಪಿ ತನ್ನ ಗ್ಯಾಂಗ್ ಜೊತೆ ಭೀಕರ ಸಂಚು ರೂಪಿಸುತ್ತಾನೆ. ಕಾಲೇಜಿನಲ್ಲಿ ಮೈಸೂರು ಮಲ್ಲಿಗೆ ಎಂಬ ವಾರ್ಷಿಕ ಕಲ್ಚರ್ ಫೆಸ್ಟ್ ಶುರುವಾಗಿದೆ. ಆರೋಹಿ, ದೀಪು, ರಿಚಾ ಫೈನಲ್ ಇಯರ್ ಬಿಸ್ನೆಸ್ ಮುಗಿಸುವ ಸಂಭ್ರಮದಲ್ಲಿದ್ದಾರೆ. ಶ್ಲೋಕ್ MSc ಮತ್ತು ಉಲ್ಲಾಸ್ MBA ಮುಗಿಸುತ್ತಿದ್ದಾರೆ. ಆರೋಹಿಗೆ ಶ್ಲೋಕ್ನ ನಿಜವಾದ ತ್ಯಾಗ ಮತ್ತು ಪ್ರೀತಿಯ ಅರಿವಾಗಿದೆ. ಅವಳು ಈಗ ಶ್ಲೋಕ್ನನ್ನು ಕೇವಲ ಪ್ರೀತಿಸುವುದಲ್ಲ, ದೇವರೆಂದು ಭಾವಿಸುತ್ತಿದ್ದಾಳೆ. ಫೆಸ್ಟ್ನ ಒಂದು ಸಂಜೆ ದೀಪು ಚೈತ್ರಳನ್ನು ಕಾಲೇಜ್ ಕ್ಯಾಂಪಸ್ನ ಮೂಲೆಯಲ್ಲಿರುವ ಒಂದು ಮರದ ಕೆಳಗೆ ಕರೆಯುತ್ತಾನೆ. ದೀಪು ತಡಬಡಿಸುತ್ತಾ, ಚೈತ್ರ, ನೀನು ಯಾವತ್ತು ನನ್ನ ಬೈಕ್ ಬಗ್ಗೆ, ನನ್ನ ತಿಂಡಿ ಬಗ್ಗೆ ಮಾತಾಡ್ತೀಯಾ? ಆದರೆ ನನ್ನ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ದೀಯಾ? ನಾನು ನಿನ್ನನ್ನು ಬುಲೆಟ್ ಚೈನ್ಗಿಂತ ಜಾಸ್ತಿ ಹಚ್ಚಿಕೊಂಡಿದ್ದೀನಿ. ಚೈತ್ರ ಜೋರಾಗಿ ನಗುತ್ತಾಳೆ. ಚೈತ್ರ, ಏನೋ ಸಿಟಿ ಹುಡುಗ, ಅಷ್ಟು ಧೈರ್ಯ ಬಂತ ನಿನಗೆ? ನಾನು ನಿನ್ನನ್ನು ಯಾವತ್ತೋ ಪ್ರೀತಿಸೋಕ್ಕೆ ಶುರು ಮಾಡಿದ್ದೀನಿ. ಇನ್ಮೇಲೆ ಈ ಬೈಕ್ ಚೈನ್ ನಿನ್ನ ಕೊರಳಿಗೆ ಅಲ್ಲ, ನಾನೇ ನಿನ್ನ ಕುತ್ತಿಗೆಗೆ ಪ್ರೀತಿಯ ಸರ ಹಾಕ್ತೀನಿ. ದೀಪು ಆನಂದದಿಂದ ಚೈತ್ರಳನ್ನು ತಬ್ಬಿಕೊಳ್ಳುತ್ತಾನೆ. ಮೋನಿಕಾ ಜೈಲಿನಿಂದ ಹೊರಬಂದ ವಿಷಯ ಉಲ್ಲಾಸ್ಗೆ ತಿಳಿದು ಅವನು ತಕ್ಷಣ ಎಚ್ಚೆತ್ತುಕೊಳ್ಳುತ್ತಾನೆ. ಅವನು ರಾಣನ ಅಡ್ಡದ ಹತ್ತಿರ ಕಣ್ಣಿಟ್ಟಿರುತ್ತಾನೆ. ಮೋನಿಕಾ ಮತ್ತು ರಾಣನ ಪ್ಲಾನ್ ತಿಳಿದ ಉಲ್ಲಾಸ್ ತಕ್ಷಣ ಶ್ಲೋಕ್ ಮತ್ತು ಪೊಲೀಸರಿಗೆ ವಿಷಯ ತಿಳಿಸುತ್ತಾನೆ. ಉಲ್ಲಾಸ್, ಶ್ಲೋಕ್, ಇವತ್ತು ರಾತ್ರಿ ಮೋನಿಕಾ ಮತ್ತು ರಾಣ ಕಾಲೇಜು ಫೆಸ್ಟ್ನ ಗಲಾಟೆ ನಡುವೆ ಆರೋಹಿಯನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಪೊಲೀಸರು ದಾರಿಯಲ್ಲಿ ಇದ್ದಾರೆ, ಆದರೆ ನಾವು ಅವರಿಗಿಂತ ಮುಂಚೆ ಆರೋಹಿಯನ್ನ ಕಾಪಾಡಬೇಕು. ಕಾಲೇಜು ಫೆಸ್ಟ್ನ ಅಂತಿಮ ಕಾರ್ಯಕ್ರಮ ನಡೆಯುತ್ತಿರುವಾಗ ರಾಣನ ಮನುಷ್ಯರು ಕಾಲೇಜಿನ ಹಿಂಭಾಗದಿಂದ ನುಗ್ಗಿ ಬೆಂಕಿ ಹಚ್ಚುತ್ತಾರೆ. ಎಲ್ಲರೂ ಗಾಬರಿಯಿಂದ ಓಡುತ್ತಿರುವಾಗ ಮೋನಿಕಾ ಆರೋಹಿಯ ಕೈ ಹಿಡಿದು ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾಳೆ. ಮೋನಿಕಾ, ಆರೋಹಿ, ಇವತ್ತು ನಿನ್ನ ಆಟ ಮುಗೀತು. ಅಷ್ಟರಲ್ಲಿ ಶ್ಲೋಕ್ ಸಿಂಹದಂತೆ ನುಗ್ಗಿ ಬರುತ್ತಾನೆ. ರಾಣನ ಮನುಷ್ಯರು ಶ್ಲೋಕ್ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ಶ್ಲೋಕ್ ಅವರನ್ನು ಮೃಗದಂತೆ ಹೊಡೆಯುತ್ತಾನೆ. ಉಲ್ಲಾಸ್ ಮತ್ತು ದೀಪು ಕೂಡ ಸೇರಿಕೊಂಡು ಪೊಲೀಸರು ಬರುವವರೆಗೂ ರಾಣನ ಗ್ಯಾಂಗ್ ಅನ್ನು ಎದುರಿಸುತ್ತಾರೆ. ಶ್ಲೋಕ್ ಮೋನಿಕಾಳ ಕೈಯಿಂದ ಆರೋಹಿಯನ್ನು ಬಿಡಿಸುತ್ತಾನೆ. ಮೋನಿಕಾ ಹುಚ್ಚಿಯಂತೆ ಶ್ಲೋಕ್ನನ್ನು ಬೈಯುತ್ತಾಳೆ. ಶ್ಲೋಕ್, ಮೋನಿಕಾ, ನಿನ್ನ ದ್ವೇಷ ಇವತ್ತು ಸೋತಿದೆ. ಪ್ರೀತಿಯ ಶಕ್ತಿ ಏನು ಅಂತ ನಿನಗೆ ಎಂದಿಗೂ ಅರ್ಥ ಆಗಲ್ಲ. ಪೊಲೀಸರು ಬಂದು ಮೋನಿಕಾ ಮತ್ತು ರಾಣನನ್ನು ಶಾಶ್ವತವಾಗಿ ಜೈಲಿಗೆ ಎಳೆದುಕೊಂಡು ಹೋಗುತ್ತಾರೆ. ಮೋನಿಕಾಳ ತಂದೆಯ ರಾಜಕೀಯ ಪ್ರಭಾವ ಇನ್ನೂ ನಡೆಯುವುದಿಲ್ಲ, ಯಾಕಂದ್ರೆ ಉಲ್ಲಾಸ್ ಎಲ್ಲ ಸಾಕ್ಷ್ಯಾಧಾರಗಳನ್ನು ಮೀಡಿಯಾ ಮುಂದೆ ಇಟ್ಟಿರುತ್ತಾನೆ. ಕೆಲವು ದಿನಗಳ ನಂತರ ಕಾಲೇಜ್ ಗ್ಯಾದರಿಂಗ್ ದಿನ. ಆರೋಹಿ ಇಡೀ ಯೂನಿವರ್ಸಿಟಿಗೆ ಪ್ರಥಮ ರ್ಯಾಂಕ್ ಗಳಿಸಿದ್ದಾಳೆ. ಶ್ಲೋಕ್ MSc ಟಾಪರ್ ಆಗಿದ್ದಾನೆ. ಎಲ್ಲರೂ ವೇದಿಕೆಯ ಮೇಲೆ ನಿಂತಿದ್ದಾರೆ. ಶ್ಲೋಕ್ ಮತ್ತು ಆರೋಹಿ ಕೈ ಹಿಡಿದು ನಿಂತಿರುವ ದೃಶ್ಯ ನೋಡಿ ಇಡೀ ಕಾಲೇಜು ಚಪ್ಪಾಳೆ ತಟ್ಟುತ್ತದೆ. ಆರೋಹಿ ಮೈಕ್ರೋಫೋನ್ನಲ್ಲಿ, ನನ್ನ ಈ ಯಶಸ್ಸಿಗೆ ಕಾರಣ ಕೇವಲ ನನ್ನ ಓದಲ್ಲ, ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತ ನನ್ನ ಗೆಳೆಯರು ಮತ್ತು ನನ್ನ ಪ್ರೀತಿಯ ಶ್ಲೋಕ್. ಇವತ್ತು ನನಗೆ ಎಲ್ಲ ನೆನಪುಗಳು ಮರಳಿದೆ. ಆ ಕರಾಳ ದಿನಗಳು ಮುಗಿದು ಹೋಗಿದೆ. ಈಗ ಇರೋದು ಕೇವಲ ಶ್ಲೋಕ್ ಮತ್ತು ಆರೋಹಿಯ ಪ್ರೇಮ ಕಥೆ ಮಾತ್ರ. ದೀಪು ಮತ್ತು ಚೈತ್ರ, ಉಲ್ಲಾಸ್ ಎಲ್ಲರೂ ವೇದಿಕೆಯ ಮೇಲೆ ಬಂದು ಶ್ಲೋಕ್ ಮತ್ತು ಆರೋಹಿಯ ಸುತ್ತಮುತ್ತ ನಿಂತು ಗ್ರೂಪ್ ಫೋಟೋ ತೆಗೆದುಕೊಳ್ಳುತ್ತಾರೆ. ಮೈಸೂರಿನ ಮಲ್ಲಿಗೆ ಹೂವಿನ ಸುಗಂಧದಂತೆ ಈ ಜೋಡಿಯ ಪ್ರೀತಿ ಮತ್ತು ಈ ಗೆಳೆಯರ ಸ್ನೇಹ ಎಂದೆಂದಿಗೂ ಅಮರವಾಗಿರುತ್ತದೆ. ಮೈಸೂರಿನ ಯುವರಾಜ ಕಾಲೇಜಿನ ಆ ಹಳೆಯ ಅರಳಿದ ಮರದ ಕೆಳಗೆ ಶ್ಲೋಕ್ ಮತ್ತು ಆರೋಹಿ ಕುಳಿತಿದ್ದಾರೆ. ಈಗ ಆರೋಹಿಗೆ ತನ್ನ ಹಳೆಯ ನೆನಪುಗಳೆಲ್ಲ ಸಂಪೂರ್ಣವಾಗಿ ಮರಳಿವೆ. ಅವಳು ಶ್ಲೋಕ್ನ ಭುಜದ ಮೇಲೆ ತಲೆ ಇಟ್ಟು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ. ಆರೋಹಿ, ಶ್ಲೋಕ್, ನಾನು ಕೋಮಾದಲ್ಲಿದ್ದಾಗ ನೀನು ನನ್ನ ಕೈ ಹಿಡಿದು ಅಳುತ್ತಿದ್ದನ್ನು ನನಗೆ ಈಗಲೂ ಕನಸಿನಂತೆ ನೆನಪಾಗ್ತಿದೆ. ನೀನು ಅಷ್ಟೊಂದು ಕಷ್ಟಪಟ್ಟಿದ್ದೀಯ ಅಂತ ಗೊತ್ತಾದಾಗ ನನ್ನ ಮೇಲೆ ನನಗೆ ಅಸಹ್ಯ ಅನ್ನಿಸಿತ್ತು. ನನಗೆ ಯಾಕೆ ಇಷ್ಟೊಂದು ಪ್ರೀತಿಸ್ತೀಯಾ? ಶ್ಲೋಕ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಪ್ರೀತಿಸೋಕೆ ಕಾರಣ ಇರಬಾರ್ದು ಆರೋಹಿ. ಕಾರಣ ಇದ್ದರೆ ಅದು ವ್ಯಾಪಾರ ಆಗುತ್ತೆ. ನೀನು ನನ್ನ ಉಸಿರು. ನಿನ್ನನ್ನು ಕಳೆದುಕೊಂಡ್ರೆ ಈ ಶ್ಲೋಕ್ ಕೇವಲ ಒಂದು ಶವ ಅಷ್ಟೇ. ಆರೋಹಿ ಮೆಲ್ಲಗೆ ಅವನ ಕೆನ್ನೆಗೆ ಮುತ್ತಿಟ್ಟು, ಇನ್ಮೇಲೆ
ಸಾವು ಬಂದರೂ ನಮ್ಮನ್ನು ಬೇರ್ಪಡಿಸೋಕೆ ಆಗಲ್ಲ ಎನ್ನುತ್ತಾಳೆ. ಇತ್ತ ದೀಪು ಮತ್ತು ಚೈತ್ರ ಈಗ ಕಾಲೇಜಿನ ಫೇಮಸ್ ಕಪಲ್. ದೀಪು ತನ್ನ ಬುಲೆಟ್ ಮೇಲೆ ಚೈತ್ರ ಎಂದು ಬರೆಸಿಕೊಂಡಿದ್ದಾನೆ. ದೀಪು, ಚೈತ್ರ, ನಮ್ಮ ಮದುವೆ ಆದ ಮೇಲೆ ನೀನು ಹಳ್ಳಿಗೆ ಹೋಗಲ್ಲ ಅಲ್ವಾ, ಇಲ್ಲಿ ಮೈಸೂರಲ್ಲೇ ಇರೋಣ, ದಿನ ಮೈಲಾರಿ ದೋಸೆ ತಿನ್ನೋಣ. ಚೈತ್ರ, ದೋಸೆ ತಿನ್ನೋದು ಇರಲಿ ದೀಪು, ಮೊದಲು ನೀನು ಕೆಲಸಕ್ಕೆ ಸೇರಿ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ನನ್ನ ಅಪ್ಪ ಕೊಡಲಿ ತಗೊಂಡು ನಿನ್ನ ಹಿಂದೆ ಬರ್ತಾರೆ. ದೀಪು ಭಯದಿಂದ ಅವಳ ಕೈ ಹಿಡಿದು, ಪ್ರಮಾಣ ಮಾಡ್ತೀನಿ ಚೈತ್ರ, ನಿನ್ನನ್ನು ಮಹಾರಾಣಿ ಥರ ನೋಡ್ಕೊತೀನಿ ಅಂತಾನೆ. ಪದವಿ ಪ್ರದಾನ ಸಮಾರಂಭ ಮುಗಿದಿದೆ. ಎಲ್ಲರೂ ಕಪ್ಪು ಕೋಟು ಧರಿಸಿ ಕೈಯಲ್ಲೇ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದು ನಿಂತಿದ್ದಾರೆ. ಆರೋಹಿಯ ತಂದೆ ತಾಯಿ ಮೈಸೂರಿಗೆ ಬಂದಿದ್ದಾರೆ. ಶ್ಲೋಕ್ ಸೋಮಶೇಖರ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಾನೆ. ಸೋಮಶೇಖರ್, ಶ್ಲೋಕ್ ಮಗಳನ್ನು ಜೋಪಾನವಾಗಿ ನೋಡ್ಕೊಳ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ, ಇವತ್ತು ಅದನ್ನು ಸಾಧಿಸಿ ತೋರಿಸಿದ್ದೀಯ. ನನ್ನ ಮಗಳಿಗೆ ನಿನ್ನ ಕೈ ಹಿಡಿಯೋ ಭಾಗ್ಯ ಸಿಕ್ಕಿರೋದು ನಮ್ಮ ಪುಣ್ಯ. ಅಲ್ಲಿಗೆ ಉಲ್ಲಾಸ್ ಬಂದು ಶ್ಲೋಕ್ನನ್ನು ತಬ್ಬಿಕೊಳ್ಳುತ್ತಾನೆ. ಉಲ್ಲಾಸ್, ಶ್ಲೋಕ್, ಇವತ್ತು ನಿನ್ನನ್ನು ನೋಡಿದರೆ ಹೆಮ್ಮೆ ಅನಿಸುತ್ತೆ. ನಿನ್ನ ಸ್ನೇಹಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಆರೋಹಿ, ಇವನನ್ನು ಯಾವತ್ತೂ ಬಿಟ್ಟು ಹೋಗಬೇಡ. ಸಂಜೆ ವೇಳೆ ಚಾಮುಂಡಿ ಬೆಟ್ಟದ ಮೇಲೆ ಶ್ಲೋಕ್ ಮತ್ತು ಆರೋಹಿ ಕುಳಿತಿದ್ದಾರೆ. ಕೆಳಗೆ ಮೈಸೂರು ನಗರದ ಬೆಳಕು ಚಿನ್ನದಂತೆ ಹೊಳೆಯುತ್ತಿದೆ. ಶ್ಲೋಕ್ ಆರೋಹಿಯ ಕೈ ಬೆರಳಿಗೆ ವಜ್ರದ ಉಂಗುರ ತೊಡಿಸುತ್ತಾನೆ. ಶ್ಲೋಕ್, ಆರೋಹಿ, ಇದು ನಮ್ಮ ಕಾಲೇಜು ಲೈಫ್ನ ಎಂಡಿಂಗ್ ಅಲ್ಲ, ನಮ್ಮ ಜೀವನದ ಬಿಗಿನಿಂಗ್. ನಮ್ಮ ಪ್ರೀತಿ ಈ ಮೈಸೂರು ಅರಮನೆಯಷ್ಟೇ ಭವ್ಯವಾಗಿರಲಿ. ಆರೋಹಿ, ಹೌದು ಶ್ಲೋಕ್, ಈ ಮಲ್ಲಿಗೆ ಹೂವಿನ ಸುವಾಸನೆ ಇರುವವರೆಗೂ, ಈ ಕಾವೇರಿ ಹರಿಯುವವರೆಗೂ ನಮ್ಮ ಈ ಪ್ರೇಮ ಕಥೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಇಬ್ಬರು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುತ್ತಾರೆ. ಆಕಾಶದಲ್ಲಿ ನಕ್ಷತ್ರಗಳು ಮಿಂಚುತ್ತಿದ್ದರೆ ಮೈಸೂರಿನ ತಂಗಾಳಿ ಇಬ್ಬರ ಪ್ರೀತಿಯನ್ನು ಹರಸುತ್ತಿದೆ. ಗೆಳೆಯರೆಲ್ಲರೂ ದೂರದಿಂದ ಶ್ಲೋಕ್, ಆರೋಹಿ ಅಮರ್ ರಹೇ ಎಂದು ಕಿರ್ಚುತ್ತಿದ್ದಾರೆ. ಇಂದು ಈ ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಇಷ್ಟು ದಿನ ನಿಮ್ಮ ಸಮಯವನ್ನು ನೀಡಿ ನಮ್ಮ ಕಥೆಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.